ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಕ್ಲಾಕ್ಸಲ್ಲಿ ನಾವು ಶಿವಮೊಗ್ಗ ಪಾರ್ಟ್ 3 ನೋಡೋಣ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಚಿತ್ರದುರ್ಗ ಮತ್ತು ಶಿವಮೊಗ್ಗ ಈಟರೀಸ್ ಕವರ್ ಮಾಡಿರೋದನ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ನೋಡ್ದಿರೋರು ಹೋಗಿ ನೋಡ್ಬೋದು. ಈಗ ಶುರು ಹಚ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಅಂದರೆ ಇಡ್ಲಿ, ದೋಸೆ, ವಡೆ ಎಲ್ಲ ಇರುತ್ತೆ. ಬಟ್ ಫಸ್ಟ್ ಪಾರ್ಟಲ್ಲಿ ಇಡ್ಲಿ ಮಿಸ್ಸಿಂಗ್ ಇತ್ತು, ಅದಕ್ಕೆ ನಾವು ಮಲ್ಲಿಗೆ ಇಡ್ಲಿ ತಿನ್ನೋಣ ಅಂತ ಗುರುರಾಜ್ ಹೋಟ್ಲ್ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಮಲ್ಲಿಗೆ ಇಡ್ಲಿ ಹೆಂಗಿದೆ ನೋಡೋಣ ಬನ್ನಿ. ನಲವತ್ತು ವರ್ಷ ಇತಿಹಾಸ ಇರುವಂಥ ಗುರುರಾಜ್ ಹೋಟ್ಲಲ್ಲಿ ಸುಮಾರು ತಿಂಡಿ ಪದಾರ್ಥಗಳನ್ನ ಸರ್ವ್ ಮಾಡ್ತಾರೆ. ಬಟ್ ಜನರ ಮಧ್ಯೆ ಹೆಸರುವಾಸಿ ಮಾಡಿರೋದು ಮಲ್ಲಿಗೆ ಇಡ್ಲಿ ಅಂತಲೇ ಹೇಳಬೇಕು. ಇಲ್ಲಿ ಒಂದು ಪ್ಲೇಟ್ ಮಲ್ಲಿಗೆ ಇಡ್ಲಿ 40 ರೂಪಾಯಿ ಹೇಳ್ತಾರೆ. 2 ಇರುತ್ತೆ ಇಡ್ಲಿ, ಸಿಕ್ಕಾಪಟ್ಟೆ ಸ್ಪಾಂಜಿ ಟೆಕ್ಸ್ಚರ್ ಇರುತ್ತೆ. ಚಟ್ನಿ ಮತ್ತು ಸಾಗು ಜೊತೆ ಸರ್ವ್ ಮಾಡ್ತಾರೆ. ಚಟ್ನಿ ಜೊತೆ ಆಗಲಿ ಸಾಗು ಜೊತೆ ಆಗಲಿ ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಸಾಗು ಜೊತೆ ತಿಂತಾ ಇದ್ರಂತೂ ತುಂಬಾ ಇಷ್ಟ ಆಯ್ತು ನಮಗೆ, ಭಾಳ ಚೆನ್ನಾಗಿತ್ತು. ನೀವಂತೂ ಶಿವಮೊಗ್ಗಕ್ಕೆ ಬಂದಾಗ ಟ್ರೈ ಮಾಡಲೇಬೇಕು. ಅದು ಶಿವಮೊಗ್ಗದಲ್ಲಿ ಸುಮಾರು ಕಡೆ ಮಾಡ್ತಾರೆ, ಬಟ್ ಇಲ್ಲಂತೂ ತುಂಬಾ ಫೇಮಸ್ ಅಂತ ಹೇಳಬಲ್ಲೆ. ಈ ಹೋಟೆಲ್ನ ಮಾಲೀಕರು ಹೋಟೆಲ್ ಬಗ್ಗೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಸುಧಾಕರ್ ಇದರಲ್ಲಿ ಬಂದು ಒಂದು 40-45 ವರ್ಷ ಆಯಿತು. ಮಲ್ಲಿಗೆ ಇಡ್ಲಿ ಮಾಡೋಕ್ಕೆ ಶುರು ಮಾಡಿ 15-20 ವರ್ಷ ಆಯಿತು. ಮತ್ತು ಮಾಮೂಲಿ ಇಲ್ಲೇ ಕ್ಯಾಂಟೀನ್ ಮಾಡ್ಕೊಂಡಿದ್ವಿ. ಈಗ ಬೇರೆ ಏರಿಯಾದಲ್ಲಿದ್ವಿ. ಈ ಜಾಗಕ್ಕೆ ಬಂದು 2 ವರ್ಷ ಮೇಲೆ ಆಯಿತು. ಮಲ್ಲಿಗೆನೇ ಮೇಯ್ನ್. ಆಮೇಲೆ ಅದು ಯಾರು ಮಾಡಲ್ಲ. ಇಲ್ಲಿ ಮಲೆನಾಡಲ್ಲಿ ನಾವೇ ಇದು ಮಾಡಿ ಶುರುವಿಗೆ ಬಾಕಿ ಎಲ್ಲ ಐಟಮ್ ಸೌತ್ ಇಂಡಿಯನ್ ಐಟಮ್ ಮಾಡ್ತೀವಿ. ಫೇಮಸ್ಸು ಅಂತಂದರೆ ಜನರ ಸಂತೋಷ, ಅವರಿಗೆ ಏನೋ ಇದೆ ಅದು ಮಾಡ್ತಾರೆ. ಮೀನ್ಸು ಬೆಳಿಗ್ಗೆ 6ರಿಂದ ರಾತ್ರಿ 8:30 ಗಂಟೆ ತನಕ ಫುಲ್ ಡೇ ಇಡ್ಲಿ ಸಿಗುತ್ತೆ. ಫುಲ್ ಡೇ ಇಡ್ಲಿ ಸಿಗುತ್ತೆ, ಎನಿ ಟೈಮ್ ಯಾವಾಗ ಬಂದರೆ ಇಡ್ಲಿ. ಆರ್ಡ್ರ್ಗಳಿಗೆ ಇದು ಕ್ಯಾಟ್ರಿಂಗ್ ಅವ್ರ ಆರ್ಡ್ರ್ ಹೇಳಿದ್ರೆ ಅಥವಾ 1000 ಗಟ್ಟಲೆ ಹೇಳಿದ್ರು 2000 ಇಡ್ಲಿ ಮೇಲ್ ಮಾಡೋ ಆರ್ಡ್ರ್ ಇದ್ದರೆ ಲೈವ್ ಆವ ಊರಿಗೆ ಬಂದು ಮಾಡ್ಕೊಡ್ತೀವಿ. ಯಾವ ಊರಿಗೆ ಬೇಕಾದರೂ ಬರ್ತೀವಿ. 2 ಹೋಟ್ಲಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಮೀನಾಕ್ಷಿ ಭವನ್ ಆಗಲಿ ಗುರುರಾಜ್ ಮಲ್ಲಿಗೆ ಹೋಟ್ಲಾಗಲಿ. ಈಗ ಒಳ್ಳೆ ಫಿಲ್ಟರ್ ಕಾಫಿ ಕುಡಿಯೋಣ ಅಂತ ಗುರುರಾಜ್ ಹೋಟ್ಲಲ್ಲಿ ಫಿಲ್ಟರ್ ಕಾಫಿ ತಗೊಂಡ್ವಿ. ಮಾಲೀಕರೇ ಬಂದ್ಬಿಟ್ಟು ನಾನು ಮಾಡ್ಕೊಡ್ತೀನಿ ಅಂತ ಫಿಲ್ಟರ್ ಕಾಫಿ ಮಾಡಿಕೊಟ್ರು. ಗುರುರಾಜ್ ದರ್ಶನಲ್ಲಿ ಒಳ್ಳೆ ಮಲ್ಲಿಗೆ ಇಡ್ಲಿ ತಿಂದ್ವಿ. ಆಮೇಲೆ ಒಂದು ಕಾಫಿ ಕುಡಿಯೋಣ ಅಂತ ತೊಗೊಂಡಿದ್ದೀನಿ. ಕಾಫಿ ಅಂತೂ ತುಂಬ ಅದ್ಭುತವಾಗಿದೆ. ಈಗ ಬ್ರೇಕ್ಫಾಸ್ಟ್ ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿಂದ ನೆಕ್ಸ್ಟು ಎಲ್ಲೆಲ್ಲಿ ಏನು ತಿಂತೀವಿ ಅಂತ ತೋರಿಸ್ಕೊಡ್ತೀವಿ, ವೇಟ್ ಮಾಡಿ. ಶಿವಮೊಗ್ಗದಲ್ಲಿ ಎಲ್ಲಿ ಸ್ವೀಟ್ಸ್ ಚೆನ್ನಾಗಿರುತ್ತೆ ಅಂತ ಯಾರ ಹತ್ರ ಕೇಳಿದ್ರು ಒಂದೇ ಮಾತು ಹೇಳಿದ್ರು, ವೆಂಕಟೇಶ್ವರ ಸ್ವೀಟ್ ಹೌಸ್ ಅಂದ್ಬಿಟ್ಟು. ಇವರು ಸುಮಾರು 1964ರಿಂದ ಇಲ್ಲಿದ್ದಾರೆ. ಇಲ್ಲಿ ಏನು ಸಿಗುತ್ತೆ, ಏನೇನು ಚೆನ್ನಾಗಿರುತ್ತೆ ತಿಳ್ಕೊಳ್ಳೋಣ ಬನ್ನಿ. ನಾನು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲಲ್ಲಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ, ಫುಡ್ ಸಜೆಷನ್ಸ್ ಕೊಡಿ ಅಂತ ಹೇಳಿದಕ್ಕೆ ಯುನಾನಿಮಸ್ ಆಗಿ ಎಲ್ಲರೂ ವೆಂಕಟೇಶ್ವರ ಸ್ವೀಟ್ ಹೌಸಲ್ಲಿ ಹೋಗ್ಬಿಟ್ಟು ಮೈಸೂರು ಪಾಕ್ ಟ್ರೈ ಮಾಡಪ್ಪ ಅಂತ ಹೇಳಿದ್ರು. ಸರಿ ಏನು ಅಂಥದ್ದೇನು ಸ್ಪೆಷಲ್ ಇದೆ ಅಂತ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಗೀ ಹಾಕಿ ಸ್ಪೆಷಲ್ ಮೈಸೂರು ಪಾಕ್ ಅಂತ ಮಾಡಿದ್ರು. ಬಿಸಿಯಾಗಿತ್ತು, ತಿಂತಾ ಇದ್ರಂತೂ ಬಾಯಲ್ಲಿ ಕರ್ಗೋಯ್ತು ಅಂತ ಹೇಳಬೇಕು. ಸೂಪರ್ ಆಗಿತ್ತು ಮೈಸೂರು ಪಾಕ್ ಅಂತೂ, ನನಗಂತೂ ತುಂಬಾ ಇಷ್ಟ ಆಯಿತು. ಮೈಸೂರು ಪಾಕ್ ಬಿಟ್ಟರೆ ಇಲ್ಲಿ ಸೇವ್ ಸ್ಪೆಷಲ್ ಐಟಮ್ ಅಂತ ಹೇಳಿದಕ್ಕೆ ಸೇವ್ನ ಪಾರ್ಸಲ್ ತೊಗೊಂಡ್ವಿ ನಾವು. KG ಗಟ್ಟಲೆ ಮಾರ್ತಿರ್ತಾರೆ. ನಾವೊಂದು ಅರ್ಧ KG ಸೇವ್ನ ಪಾರ್ಸಲ್ ತೊಗೊಂಡು ಹೊರಟ್ವಿ. ಅದ್ರ ಜೊತೆ ಮೈಸೂರು ಪಾಕ್ ಕೂಡ ಪಾರ್ಸಲ್ ಮಾಡ್ಕೊಂಡ್ವಿ. ಸೊ ಈ ಜಾಗ ಮುಗೀತು. ಇಲ್ಲಿ ನಾವೇನೇನು ಪಾರ್ಸಲ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಸೇವ್ ಮತ್ತು ಮೈಸೂರು ಪಾಕ್ 2 ಮನೆಗೆ ಪಾರ್ಸಲ್ ತೊಗೊಂಡಿದ್ದೀವಿ. ಈಗ ಒಳ್ಳೆ ಊಟ ಮಾಡೋಣ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ನಾವೀಗ ಒಳ್ಳೆ ಊಟ ಮಾಡೋಣ ಅಂತ ಅನ್ನಪೂರ್ಣ ಮೆಸ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ಚೊಪ್ಲಿ ಬಿಚ್ಬಿಟ್ಟೆ ಒಳಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಶ್ರೀ ಅನ್ನಪೂರ್ಣ ಮೆಸ್ಸು ಶಿವಮೊಗ್ಗದಲ್ಲಿ ರೀಸೆಂಟಾಗಿ ಓಪನ್ ಆಗಿದ್ರು ಹೆಸರುವಾಸಿ ಅಂತೂ ಬೇಜಾರು ಮಾಡಿದೆ ಅಂತಲೇ ಹೇಳಬೇಕು. ಇಲ್ಲಿ 70 ರೂಪಾಯಿಗೆ ಅನ್ಲಿಮಿಟೆಡ್ ಮೀಲ್ಸ್ ಮಧ್ಯಾಹ್ನ ಹೊತ್ತಲ್ಲಿ ಸರ್ವ್ ಮಾಡ್ತಾರೆ. ಏನೇನಪ್ಪ ಕೊಡ್ತಾರೆ ಅಂತ ಹೇಳಿದ್ರೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ, ಇದು ಯಾವುದಾದ್ರು ಒಂದು ಚೂಸ್ ಮಾಡ್ಕೋಬೋದು. ಅದ್ರ ಜೊತೆ ಅನ್ಲಿಮಿಟೆಡ್ ಮೀಲ್ಸು, ಅನ್ನ ಆಗಲಿ ಪಲಾವ್ ಆಗಲಿ ಎಲ್ಲನೂ ಇರುತ್ತೆ. ಈ ಅಂಗಡಿ ಬಗ್ಗೆ ಮಾಲೀಕರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ತಮ್ಮ ಹೆಸರು ಸರ್? ಸಂಜಯ್. ಯಾವಾಗಿಂದ ಸರ್ ಶುರು ಮಾಡಿದ್ವಿ ನೀವು? ನಮ್ಮದು ಇಲ್ಲಿ ಶುರು ಮಾಡಿ 1.5 ವರ್ಷ ಆಯಿತು ಸರ್. ನಮ್ಮದು ಇನ್ನೊಂದು ಇದೆ, ಅಲ್ಲಿ ಮಾಡಿ 4 ವರ್ಷ ಆಯಿತು. ಅತಿಥಿ ದೇವೋ ಭವನಕ್ಕೆ ಈ ಜಾಗ ಮತ್ತೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಂತ ಹೋಗಿದ್ದಿಲ್ಲ. ಆ್ಯಂಡ್ ಈ ಜಾಗ ಒಳಗಡೆ ಎಂಟರ್ ಆಗ್ತೀನಿ ಒಂಥರ ಮದುವೆ ಮನೆ ಫೀಲ್ಸ್ ಬರುತ್ತೆ. ಸಿಕ್ಕಾಪಟ್ಟೆ ವೆರೈಟಿ ಆಫ್ ಡಿಶಸ್ನ ಬಾಳೆ ಎಲೆ ಹಾಕಿ ಬಡಿಸ್ತಾರೆ. ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಸ್ಟಾಫ್ ಎಲ್ಲರೂ ಲೇಡೀಸ್ ಇರ್ತಾರೆ. ಆ್ಯಂಡ್ ಲೇಡೀಸು ನೀಟಾಗಿ ಖುಷಿಯಿಂದ ಬಡ್ಸ್ಕೊಂಡು ಬರ್ತಿರ್ತಾರೆ. ಇಲ್ಲಿ ಜೋಳದ ರೊಟ್ಟಿ ಆಗಲಿ, ರಾಗಿ ರೊಟ್ಟಿ ಆಗಲಿ, ರಾಗಿ ಮುದ್ದೆ ಆಗಲಿ ಎಲ್ಲನೂ ಸರ್ವ್ ಮಾಡ್ತಾರೆ. ನಮ್ಗೆ ಯಾವ್ದು ಬೇಕೋ ಆ ಚಾಯ್ಸ್ ತೊಗೊಂಡು ತಿನ್ಬೋದು. ಭರ್ಜರಿಯಾಗಿರೋಂಥ ಊಟ ಸಿಕ್ಕಿದೆ. ಸೊ ತಿನ್ನೋಣ.
ಜೋಳದ ರೊಟ್ಟಿ ಕೊಟ್ಟಿದ್ದಾರೆ, ಹೆಂಗಿದೆ ಅಂತ ತೋರಿಸುವ. ನಾನು ಮೊದಲೇ ಹೇಳ್ದಂಗೆ ಬೇಜಾನ್ ವೆರೈಟಿಗಳಿತ್ತು, ಬಟ್ ನಾನು ಚೂಸ್ ಮಾಡಿದ್ದು ಜೋಳದ ರೊಟ್ಟಿ. ಯಾಕಂದರೆ ಜೋಳದ ರೊಟ್ಟಿ ಅಂತ ನಂಗೆ ಪರ್ಸನಲ್ ಫೇವ್ರೇಟ್ ಅಂತಲೇ ಹೇಳಬೇಕು. ಸಾಗು ಜೊತೆ ಸರ್ವ್ ಮಾಡ್ತಾರೆ ಆ್ಯಂಡ್ 2 ಜೋಳದ ರೊಟ್ಟಿ ಕೊಡ್ತಾರೆ ಒಂದು ಊಟಕ್ಕೆ. ಭಾಳ ಅದ್ಭುತವಾಗಿದೆ. ಪ್ರತಿ ಶುಕ್ರವಾರ ಇಲ್ಲಿ ಪಾಯಸ ಸರ್ವ್ ಮಾಡ್ತಾರೆ. ನಾವು ಶುಕ್ರವಾರ ದಿನ ಹೋಗಿದ್ದಿಂದ ನಮಗೆ ಪಾಯಸ ತಿನ್ನೋಕೆ ಅವಕಾಶ ಸಿಕ್ತು. ಮೀಲ್ಸಲ್ಲಿ 2 ಬರುತ್ತೆ, ಅದು ಬಿಟ್ಟು ಎಕ್ಸ್ಟ್ರಾ ತೊಗೊಂಡ್ರೆ 10 ರೂಪೀಸ್ ಒಂದು ರೊಟ್ಟಿ ಬರುತ್ತೆ. ಮತ್ತು ಬೇರೆ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಸರ್. ರೈಸು, ಸಾಂಬಾರು, ಮೊಸರನ್ನ ಅದೆಲ್ಲ ಅನ್ಲಿಮಿಟೆಡ್ ಇರುತ್ತೆ. ಬೆಳಿಗ್ಗೆ 12:30 ಈಗ 4:15 ತನಕ ಸರ್, ಮತ್ತು 7:30 9:00. ಎವ್ರಿಡೇ ಇರುತ್ತಾ ಹೇಗೆ? ಸಂಡೇ ರಜೆ ಇರುತ್ತೆ ಸರ್, ಇನ್ನೊಂದು ದಿನ ಎವ್ರಿಡೇ ಇರುತ್ತೆ. ಮತ್ತು ಸೋಮವಾರ ಬಂದುಬಿಟ್ಟು ಹೋಳಿಗೆ ಸಿಗುತ್ತೆ, ಹೋಳಿಗೆ ಮಿಕ್ಸ್ ಸಿಗುತ್ತೆ. ಶುಕ್ರವಾರ ಪಾಯಸ, ಒಂದು ರೈಸ್ ಬಾತ್ ಏನಾದರೂ. ಶುಕ್ರವಾರ ಪಾಯಸ. ಶುಕ್ರವಾರ ಪಾಯಸ. ನಮಗೆ ಇಲ್ಲಿ ಊಟದಲ್ಲಿ ಯಾವ ಥರ ರೊಟ್ಟಿ ಬೇಕೋ ಚೂಸ್ ಮಾಡ್ಕೋಬೋದು. ಅಥವಾ ನಮಗೆ ರೊಟ್ಟಿ ಬೇಡ, ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ರಾಗಿನೂ ತಿನ್ಬೋದು. ಇದು ತಿಂದ ಮೇಲೆ ಅನ್ನ ಅಂತೂ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ. ಅದು ರೈಸ್ ಬಾತ್ ಫಸ್ಟ್ ಕೊಡ್ತಾರೆ. ನಾವು ಹೋದಾಗ ಪಲಾವ್ ಇತ್ತು, ಅದ್ರ ಜೊತೆ ಮೊಸರು ಬಜ್ಜಿ ಬೇರೆ ಕೊಟ್ಟರು. ತಿಂತಾ ಇದ್ರಂತೂ ಸಕ್ಕತ್ತಾಗಿತ್ತು, ಮೈಲ್ಡಾಗಿ ಫ್ಲೇವರ್ಫುಲ್ಲಾಗಿ ಸೂಪರಾಗಿತ್ತು. ಅದು ಬಿಟ್ಟರೆ ಇಲ್ಲಿ ನಾವು ವೈಟ್ ರೈಸ್ ಹಾಕ್ಕೊಂಡು ಸಾಂಬಾರು ರಸಮ್ ಎಲ್ಲ ಹಾಕೊಂಡು ತಿಂದ್ವಿ. ಮೇಲ್ಗಡೆ ತುಪ್ಪನೂ ಸರ್ವ್ ಮಾಡ್ತಾರೆ. ಒಂಥರ ನಿಜವಾಗ್ಲೂ ಹೇಳ್ತೀನಿ, ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ನೀವು ಶಿವಮೊಗ್ಗ ಹೋದಾಗ ಟ್ರೈ ಮಾಡಲೇಬೇಕು. ಈ ಜಾಗದ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಶಿವಮೊಗ್ಗಕ್ಕೆ ಬಂದಾಗ ಮಿಸ್ ಮಾಡದೆ ಟ್ರೈ ಮಾಡಿ. ಸಕ್ಕತ್ತಾಗಿರೋಂಥ ಮೀನ್ಸ್ ಊಟ ಮಾಡಿದ್ರು. ಈಗ ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ನೋಣ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ಬನ್ನಿ ಮಾಡಿ. ಮಧ್ಯಾಹ್ನ 3 ಗಂಟೆ ಆಗಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಒಳ್ಳೆ ಐಸ್ ಕ್ರೀಮ್ ತಿನ್ನೋಣ ಅಂತ ಪಂಚತಾರ ಐಸ್ ಕ್ರೀಮ್ಸ್ ಬಂದಿದ್ದೀವಿ. ಇಲ್ಲಿ ಟೈಟಾನಿಕ್ ಮತ್ತು ಗಡ್ಬಡ್ ಸಿಗತ್ತಂತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡೋಣ ಬನ್ನಿ. ಶಿವಮೊಗ್ಗಕ್ಕೆ ಒನ್ ಆಫ್ ದ ಫೇಮಸ್ ಐಸ್ ಕ್ರೀಮ್ ಶಾಪ್ ಅಂದರೆ ಪಂಚತಾರ ಐಸ್ ಕ್ರೀಮ್ಸೇ. ಸೊ ಇಲ್ಲಿ ಹೋಗ್ಬಿಟ್ಟು ಯಾವುದಪ್ಪ ಟ್ರೈ ಮಾಡೋದು ಅಂತ ಅಂದ್ಕೊತಿದ್ರೆ ನನಗೆ ಎಲ್ಲರೂ ಒಂದು ಸಜೆಷನ್ ಕೊಟ್ಟಿದ್ದು ಟೈಟಾನಿಕ್ ಟ್ರೈ ಮಾಡು ಅಂತ. ಸರಿ ಆಯಿತು ಅಂತ ನೋಡಿದ್ರೆ ಫುಲ್ ಫ್ಯಾನ್ಸಿ ಐಸ್ ಕ್ರೀಮ್ ಇದು. 4 ಥರ ಐಸ್ ಕ್ರೀಮ್ ಸ್ಕೂಪ್ಸ್ ಹಾಕಿ ಅದ್ರ ಮೇಲ್ಗಡೆ ಚಾಕ್ಲೇಟ್ ಸಿರಪ್ಪು ಮತ್ತು ಟುಟಿ ಫ್ರೂಟಿ ಆಮೇಲೆ ನಟ್ಸು ಎಲ್ಲನೂ ಹಾಕಿ ಒಂದು ಮೇಲ್ಗಡೆ ಒಂದು ವೇಫರ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿತ್ತು. ಬಟ್ ಏನಪ್ಪ ಅಂತ ಹೇಳಿದ್ರೆ ನಾವು ವೀಡಿಯೋ ಮಾಡೋದು ಸ್ವಲ್ಪ ಕರ್ಗೋಗಿತ್ತು ಐಸ್ ಕ್ರೀಮ್, ಅದೊಂದೇ ಫನ್ನಿ ಪಾರ್ಟು. ಐಸ್ ಕ್ರೀಮ್ಸು ನಾನು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ ಅಷ್ಟು ಇಲ್ಲದೆ ಇದ್ರು ಚೆನ್ನಾಗಿತ್ತು. ಆ ಬಿಸಿಲಿಗೆ ತಿಂತಾ ಇದ್ರಂತೂ ತಣ್ಣಗೆ ಆರಾಮಾಗಿತ್ತು. ನನಗಂತೂ ಇಷ್ಟ ಆಯಿತು. ನೀವು ಯಾವಾಗಲಾದರೂ ಶಿವಮೊಗ್ಗ ಕಡೆ ಹೋದಾಗ ಈ ಜಾಗದಲ್ಲಿ ಟ್ರೈ ಮಾಡಿ. ಗಡ್ಬಡ್ಡು ಟೈಟಾನಿಕ್ ಬಿಟ್ಟರೆ ಬಿಗ್ ಡ್ಯಾಡಿ ಅಂತ ಒಂದು ಇಲ್ಲಿ ಸ್ಪೆಷಲ್ ಇದೆ. ಆಮೇಲೆ ಡೆತ್ ಬೈ ಚಾಕ್ಲೇಟ್ ಮಾಡ್ತಾರೆ. ತುಂಬ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದೆ, ಯಾವ ತೊಗೊಂಡ್ರು ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿ. ಈಗ ನಾವು ಬ್ಯಾಂಗ್ಳೂರಿಗೆ ವಾಪಸ್ ಹೊರಡೋ ಸಮಯ ಆಗಿದೆ. ಶಿವಮೊಗ್ಗ ಟು ನಿಮ್ಗೆ ಇಷ್ಟ ಆಗಿರೋದು ನಂಬ್ತೀನಿ. 2 ದಿನ ಚಿತ್ರದುರ್ಗದಿಂದ ಹಿಡಿದು ಶಿವಮೊಗ್ಗ ತನಕ ಎಲ್ಲ ಫುಡ್ ತೋರಿಸ್ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಇದೇ ಥರ ಮತ್ತಷ್ಟು ವೀಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ.